ಬೆವೇರಿಯಾ ಬ್ಯಾಸಿಯಾನ ಅಂತ. ಇದು ಬಯೋಫಂಗಿಸೈಡು, ಇನ್ಸೆಕ್ಟಿಸೈಡ್ ಅಂತಲೂ ಕರಿಬೋದು. ಇದು ವೈಟ್ ಫ್ಲೈಸ್ ಅನ್ನಲ್ಲ, ಸ್ಪೈರಲ್ ವೈಟ್ ಫ್ಲೈಸ್ ಅಂತಾರೆ ಇದಕ್ಕೆ. ಹೆಂಗೆ ಕೂತಿದೆ ನೋಡಿ. ನಮಸ್ಕಾರ, ರೋಹಿಣಿ ನಕ್ಷತ್ರ ಆರ್ಗ್ಯಾನಿಕ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ದಿವಸ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಇದು ಬೆವೇರಿಯಾ ಬ್ಯಾಸಿಯಾನ ಅಂತ. ಇದು ಬಯೋಫಂಗಿಸೈಡು, ಇನ್ಸೆಕ್ಟಿಸೈಡ್ ಅಂತಲೂ ಕರಿಬೋದು. ಇದು ಬಂದು ರೈನೋಸರಸ್ ಬೀಟಲ್ಲು, ಆಮೇಲೆ ಯಾವುದೇ ಬೇರೆ ಹುಳಗಳಾಗಲಿ, ಅದು ಅಲ್ಲದೆ ಈ ಮಿಟ್ಸು, ಮೀಲಿ ಬಗ್ಸು, ವೈಟ್ ಫ್ಲೈಸು, ಈ ರಸ ಇರೋ ಕೀಟಗಳು ಎರಡಕ್ಕೂ ಒಂಥರ ಇದು ಒಳ್ಳೆಯ ಔಷಧಿ. ಇದನ್ನು ಇವತ್ತೆಲ್ಲ ನಮ್ಮ ತೆಂಗಿನ ಗಿಡಕ್ಕೆ ಸ್ಪ್ರೇ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ. ಅದ್ರ ಜೊತೆಗೆ ನೀಮ್ ಆಯಿಲ್ ಕೂಡ ಇದೆ. ಇದೇನಾದರೂ ಖಾಲಿ ಆದರೆ ಮಿಕ್ಕಿದ ಮರಗಳಿಗೆ ನೀಮ್ ಆಯಿಲ್ ಹೊಡೆಯೋಣ ಅಂತ ಇದನ್ನು ತಗೊಂಬಂದಿದ್ದೀನಿ. ಎಲ್ಲ ರೆಡಿಯಾಗಿದೆ. ಕರೆಂಟ್ ಇಲ್ಲ, ಡ್ರಮ್ಮಲ್ಲಿ ನೀರು ಅರ್ಧ ಇದೆ, ಅಲ್ಲಿ ಇನ್ನೊಂದು ಡ್ರಮ್ ಇದೆ, ಅಲ್ಲೊಂದು ಒಂದು ಪೂರ್ತಿ ಇದೆ. ಆ ನೀರು ಬಳಸ್ಕೊಂಡು ಇವತ್ತು ಒಬ್ಬನೇ ಈ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಸ್ಪ್ರೇ ಹೊಡೆಯೋದನ್ನು ತೋರಿಸ್ತೀನಿ, ಹೆಂಗೆ ಮಿಕ್ಸ್ ಮಾಡೋದು, ಹೆಂಗೆ ಹೊಡೆಯೋದು ಅಂತ ನೋಡ್ತಾಯಿರಿ. ಸೊ ಇದು ಬಂದು ನೀವು ನೋಡ್ಬೋದು, ಕಾನ್ಸಂಟ್ರೇಷನ್ನು 2% ಇದೆ. 2% ಕಾನ್ಸಂಟ್ರೇಷನ್ನು ನಾವು ಪ್ರತಿ 15 ಲೀಟ್ರಿಗೆ 50 ml ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. 20 ಬಕೆಟ್ ಆಗುತ್ತೆ. ಸೊ ಇಲ್ಲಿ ಮೆಜರ್ಮೆಂಟ್ ಕಪ್ ಇದೆ, ಇಲ್ಲಿ ನೋಡ್ಬೋದು. 30 ml 1 ಕಪ್ಪು. ಸೊ 30 + 20 2 ಸಲ ಹಾಕೋಬೇಕು. ಹಾಕೋದನ್ನು ತೋರಿಸ್ತೀನಿ ಇವಾಗ. ಏನಿಲ್ಲ, ಖಾಲಿ ನೀರು ಥರ ಇರುತ್ತೆ. $30 ml, ಇನ್ನೊಂದು 20 ml. ಇಟ್ಟಿದ್ದೀನಿ. ಕೋಲ್ ತಗೊಂಡು ಮಿಕ್ಸ್ ಮಾಡೋಣ. ಇದು ನಮ್ಮ ಸ್ಪ್ರೇಯರು, ಹುಬ್ಬಳ್ಳಿಯಿಂದ ತರಿಸಿದ್ದು. ಚೆನ್ನಾಗಿ ಕೆಲಸ ಮಾಡುತ್ತೆ, 3-4 ಕವರ್ ಹೊಡೆಯುತ್ತೆ ಸ್ಪ್ರೇ. ಇದನ್ನು ಇದರೊಳಗಡೆ ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡು ಹೊಡೆಯೋದು. ಕನೆಕ್ಟ್ ಮಾಡಿದ್ದೀನಿ, ಈಗ ಆನ್ ಮಾಡ್ತೀನಿ. ನೋಡೋದಕ್ಕೆ ಫಸ್ಟು
ನೋಡಿ, ಪ್ರೆಸ್ ಮಾಡಿದಾಗ ಮಾತ್ರ ಮೋಟ್ರ್ ಆನ್ ಆಗುತ್ತೆ. ಪ್ರೆಸ್ ಬಿಟ್ಟರೆ ಮೋಟ್ರ್ ಆಫ್ ಆಗುತ್ತೆ. ಅಲ್ಲಿ ಸೇವ್ ಆಗುತ್ತೆ ಕರೆಂಟು ಬ್ಯಾಟ್ರಿಲಿ. ಸೊ ಇದು ಬಂದು ತೆಂಗಿನ ಗಿಡ ಫುಲ್ಲು ಸ್ಪ್ರೇ ಹೊಡೆಯೋದು ಇವಾಗ. ಸೊ ಏನಪ್ಪ ಇದ್ರದ್ದು ಬೆನಿಫಿಟ್ ಅಂದರೆ, ಇದು ಒಂದು ಫಂಗಸ್ಸು. ಈ ಚಿಕ್ಕ ಚಿಕ್ಕ ಹುಳ, ಬಿಳಿ ಹುಳ ಆದಮೇಲೆಲ್ಲ ಅದೇ ವೈಟ್ ಫ್ಲೈಸು, ಬೀಟಲ್ಲು ಎಲ್ಲದ್ರ ಮೇಲೆ ಕೂತ್ಕೊಂಡು ಇದು ಡೆವಲಪ್ ಆಗುತ್ತೆ. ಡೆವಲಪ್ ಆಗಿ ಅದನ್ನು ಸಾಯಿಸುತ್ತೆ. ಇದು ಬಯೋಫಂಗಿಸೈಡ್, ಯಾವುದೇ ಕೆಮಿಕಲ್ ಅಲ್ಲ. ನೋಡಿ, ಈಗ ಸ್ಪ್ರೇ ಹೊಡಿತೀನಿ. ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಮೇ ಬಿ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅನಿಸುತ್ತೆ. ಮರಕ್ಕೆ ಹೊಡೆಯೋಕ್ಕೆ ಎಷ್ಟೊತ್ತಾಗುತ್ತೆ ನೋಡಿ. ಇದು ನೋಡಿ, ವೈಟ್ ಫ್ಲೈಸ್ ಅನ್ನಲ್ಲ, ಸ್ಪೈರಲ್ ವೈಟ್ ಫ್ಲೈಸ್ ಅಂತಾರೆ ಇದಕ್ಕೆ. ಹೆಂಗೆ ಕೂತಿದೆ ನೋಡಿ. ನಾನು ಒಂದು 6 ತಿಂಗಳ ಹಿಂದೆ ನೀಮ್ ಆಯಿಲ್ ಹಾಕಿ ಹೊಡೆದಿದ್ದು, ಮತ್ತೆ ಹೊಡೆಯೋಕ್ಕೆ ಹೋಗಿರಲಿಲ್ಲ, ಟೈಮ್ ಆಗಿರಲಿಲ್ಲ. ಸೊ ಎಲ್ಲ ವಾಪಸ್ ಬಂದುಬಿಟ್ಟಿದ್ದಾವೆ. ಇವೇನು ಮಾಡ್ತವೆ ಅಂದರೆ, ರಸ ಹೀರೋ ಕೀಟಗಳಿವು. ಈಗ ನೋಡಿ, ಇವು ರಸ ಹೀರ್ಕೊಂಡು ಎಲೆನ ಹಳದಿ ಬಣ್ಣಕ್ಕೆ ಟರ್ನ್ ಮಾಡ್ತವೆ. ಆಗ ಗಿಡ ಒಣಗೋಗೋ ಚಾನ್ಸಸ್ ಜಾಸ್ತಿ ಇರ್ತಿದೆ. ನೋಡಿ ಹೆಂಗಾಗ್ಬಿಟ್ಟಿದೆ. ಚಿಗುರು ಬರ್ತಾ ಇದೆ, ಬಟ್ ಹಳೆ ಎಲೆಗಳು ಈ ಥರ ಆಗ್ಬಿಟ್ಟಿದೆ. ದೊಡ್ಡ ಗಿಡಕ್ಕೆಲ್ಲ ಏನಾಗಲ್ಲ, ದೊಡ್ಡ ಮರ, ತೆಂಗಿನ ಮರಕ್ಕೆಲ್ಲ. ಯಾಕೆಂದರೆ ಅವು ತುಂಬ ವರ್ಷ ಆಗಿರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಚಿಕ್ಕ ಗಿಡ ಆಗಿರೋದ್ರಿಂದ ಸೊ ನಾವು ಇದನ್ನು ಕಂಟ್ರೋಲ್ ಮಾಡಲೇಬೇಕು. ಒಂದು ಬೇವಿನ ಎಣ್ಣೆ, ಇಲ್ಲಾಂದರೆ ಯಾವ್ದಾದ್ರು ಬಯೋ ಇನ್ಸೆಕ್ಟಿಸೈಡ್ ಹೊಡಿಬೇಕು. ಇಲ್ಲಿ ನೋಡಿ, ಇದು ಯಾವ ರೀತಿ ಆಗಿದೆ ಅಂತ. ಇದು ಈ ಕಪ್ಪು ತಲೆ ಹುಳ ಅಥವಾ ರೈನಾಸರಸ್ ಬೀಟಲ್ ಅಂತಾರಲ್ಲ, ಅದು ಕಡಿದು ಹಿಂಗಾಗಿರೋದು. ಎಷ್ಟು ಸ್ವೀಟ್ ಇರುತ್ತೆ ಅಂದರೆ, ಅದಕ್ಕೆ ಬಂದು ಇಲ್ಲಿ ಕಡಿಯೋದೇ ಕೆಲಸ. ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಫುಲ್ಲು. ಸೊ ಅದು ಕಡಿದು ಹೆಂಗೋ ಬಚಾವಾಗಿದೆ. ಇಲ್ಲಿ ಇನ್ನೊಂದು ಚಿಗುರು ಹೊಡಿತಾಯಿದೆ ನೋಡಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಅವು ಇಲ್ಲೆಲ್ಲರೂ ಅವ್ದು ಕೂತ್ಕೊಂಡಿರ್ತವೆ. ಇಲ್ಲೆಲ್ಲ ಬುಡದಲ್ಲಿ ನೀಟಾಗಿ ಸ್ಪ್ರೇ ಹೊಡೆದ್ರು. ಅದೊಂದು 2-3 ದಿನದಲ್ಲಿ ಸಾಯಿತದು. ಫಂಗಸ್ ಡೆವಲಪ್ ಆಗಬೇಕಲ್ಲ. ಫಂಗಸ್ ಡೆವಲಪ್ ಆಗಿ 2-3 ದಿನಕ್ಕೆ ಆ ಹುಳು ಸಾಯುತ್ತೆ. ಏನು ಅದು ಆಲ್ಮೋಸ್ಟ್ ಒಂದು ಅರ್ಧ ಕೈಯಷ್ಟು ದಪ್ಪ ಇರುತ್ತೆ ಹುಳ. ಅದು ಅಷ್ಟು ದಪ್ಪ ಹುಳ. ಇಲ್ಲಿ ನೋಡಿ, ಇದೆ ಬೀಳ್ಗಳು, ಬಿದ್ದಿರೋ ಹುಳಗಳು, ವೈಟ್ ಫ್ಲೈಗಳು ಎಷ್ಟಿದಾವೆ, ಹಾರಾಡ್ತಾ ಇದ್ದಾವೆ ಇಲ್ಲೆಲ್ಲ. ಇದಕ್ಕೆಲ್ಲ ಸ್ಪ್ರೇ ಹೊಡೆದಿದ್ದೀನಿ, ಸಾಯ್ತಾ ಹೋಗು. ತೆಂಗಿನ ಗಿಡ ಹೊಡಿಬೇಕು. ವಿಡಿಯೋ ತುಂಬ ಉದ್ದಾಗುತ್ತೆ. ಈ ಥರ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋ ತೋರಿಸ್ತೀವಿ. ಸೊ ನಾವು ಇದೊಂದೇ ಅಲ್ಲ, ಇದು ಎರೆಜಲಕ್ಕೆ ಗೋಕೃಪಾಮೃತ ಎಲ್ಲ ಮಿಕ್ಸ್ ಮಾಡಿ ಹೊಡಿತೀವಿ. ಅದ್ರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟು ಸ್ಪ್ರೇ ಹೊಡಿತೀವಿ. ಆಮೇಲೆ ಪಂಚಗವ್ಯಾಗೆ ಎರೆಜಲ ಮಿಕ್ಸ್ ಮಾಡಿ ಸ್ಪ್ರೇ ಹೊಡಿತೀವಿ. ಎಲ್ಲ ಫುಲ್ ಆರ್ಗ್ಯಾನಿಕ್ಕಾಗೆ ಬೆಳೀತಿರೋದು. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.